ಉದ್ದೇಶ ಏನು ಅಂತಂದರೆ, ಮೊನ್ನೆ ಬೆಂಗಳೂರಿನಲ್ಲಿ ನಮ್ಮ BJPಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರಣ್ಣನವರು ಅಹೋರಾತ್ರಿ ಧರಣಿ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಅಲ್ಲಿಂದ ಹಿಡಿದು ಇನ್ನು ಇವರು ಕಾಂಗ್ರೆಸ್ ಸರ್ಕಾರ ಏನು ಇದು ಭ್ರಷ್ಟ ದುಷ್ಟ ಕಾಂಗ್ರೆಸ್ ಸರ್ಕಾರ ಇದೆ, ಏನು ಜನಗಳ ಮೇಲೆ ತೆರಿಗೆನ ಜಾಸ್ತಿ ಮಾಡಿ ಬೆಲೆ ಏರಿಕೆನ ಜಾಸ್ತಿ ಮಾಡಿ ಸವಾರಿ ಮಾಡ್ತಾ ಇದೆ, ಆ ಬೆಲೆ ಏರಿಕೆನ ಕಮ್ಮಿ ಮಾಡೋವರೆಗೂ ಆ ಬೆಲೆಗಳನ್ನ ಏನೇನು ಏರಿಕೆ ಮಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಹಾಲಿನ ದರ ಆಗಿರ್ಬೋದು, ದಿನ ಬಳಕೆ ವಸ್ತುಗಳ ಮೇಲೆ ಮಾಡಿರ್ತಕ್ಕಂಥ ಒಂದು ಬೆಲೆ ಏರಿಕೆ ಆಗಿರ್ಬೋದು, ಈ ಎಲ್ಲ ಬೆಲೆ ಏರಿಕೆಯನ್ನು ಕಮ್ಮಿ ಮಾಡೋವರೆಗೂ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ನಿರಂತರವಾಗಿರುತ್ತೆ. ಹಾಗೂ ಈ ದುಷ್ಟ ಮುಖ್ಯಮಂತ್ರಿ, ಈ ದುಷ್ಟ ಉಪಮುಖ್ಯಮಂತ್ರಿ, ಟೋಟಲಿ ಈ ದುಷ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗೆಯೋವರೆಗೂ ನಮ್ಮ BJP ಕಾರ್ಯಕರ್ತರ ಪ್ರತಿಭಟನೆ ನಿಲ್ಲೋದಿಲ್ಲ ಅಂತೇಳಿ, ನಾವ್ಯಾರು ವಿಶ್ರಮಿಸೋದಿಲ್ಲ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೇನೆ. ಸರ್, ಇವರು ತುಘಲಕ್ ಸರ್ಕಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ತುಘಲಕ್ ಸರ್ಕಾರ ಮಾಡ್ತಾ ಇದೆ. ಇವರು ಪೊಲೀಸ್ನವ್ರನ್ನ ಇವ್ರಿಗೆ ಬೇಕಾದಂಗೆ ಬಳಸ್ಕೊತಾ ಇದ್ದಾರೆ. ಇವ್ರಿಗೆ ಬೇಕಾದಾಗ ಪೊಲೀಸ್ನವ್ರು ಏನು ಮಾಡ್ತಾರೆ, FIR ಮಾಡಬೇಡಿ, ನಾವು ಹೇಳ್ದಂಗೆ FIR ಮಾಡಿ, ಜನಕ್ಕೆ ಅನುಕೂಲ ಆಗಂಗೆ ನೀವೇನು ನಡ್ಕೋಬೇಡಿ, ನಮ್ಗೆ ಅನುಕೂಲ ಆಗಂಗೆ ನೀವಿರಿ, ಇಲ್ಲ ಅಂತಂದರೆ ನಿಮ್ಮನ್ನು ಅಲ್ಲಿಗೆ ಎತ್ತಂಗಡಿ ಮಾಡಿಸ್ತೀವಿ, ಇಲ್ಲಿಗೆ ಎತ್ತಂಗಡಿ ಮಾಡಿಸ್ತೀವಿ ಅಂತೇಳಿ ಧಮಕಿ ಹಾಕ್ತಾರೆ ಪೊಲೀಸ್ನವ್ರಿಗೆ. ಪೊಲೀಸ್ನವ್ರು ಏನು ಮಾಡ್ತಾರೆ, ಸರ್ಕಾರದ ತಾಳದ ತಕ್ಕನಂಗೆ ಕುಣಿತಾರೆ. ಆ ಕೆಲಸ ಆಗಬಾರ್ದು. ಸರ್ಕಾರ ಎಚ್ಚೆತ್ಕೊಂಡು ನಿಮಗೆ ಜನನೇ ದಂಗೆ ಎದ್ದು ನಿಮ್ಮ ಮನೆಗಳಿಗೆ ನುಗ್ಗಿ ಹೊಡೆಯೋದಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಂಡು ಜನಗಳ ಮೇಲೆ ಸವಾರಿ ಮಾಡೋದನ್ನು ನಿಲ್ಲಿಸಬೇಕು, ಜನಗಳ ಪರವಾಗಿ ಸರ್ಕಾರ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಈ ಮಾಧ್ಯಮಗಳ ಮುಖಾಂತರ ನಾನು ನಿಮ್ಮ ದುಷ್ಟ ಭ್ರಷ್ಟ ಮುಖ್ಯಮಂತ್ರಿನ, ಈ ದುಷ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಎಚ್ಚರಿಸ್ತೀನಿ.